ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ, ಬೋವಿ ಜನಾಂಗದ ವತಿಯಿಂದ ಶ್ರೀ ಶ್ರೀ ಚೌಡೇಶ್ವರಿ ದೇವಿ ಅಮ್ಮನವರ ಜಾತ್ರೆ ಹಾಗೂ ದೀಪೋತ್ಸವವನ್ನು ಶ್ರೀ ಚೌಡೇಶ್ವರಿ ದೇವಿ ಸೇವಾ ಟ್ರಸ್ಟ್ ರಿ ಹರಪನಾಯಕರಹಳ್ಳಿ, ಮಂಡಿಕಲ್ಲು, ಹೋಬಳಿ, ಮುಳಬಾಗಿಲು ತಾಲ್ಲೂಕು ಟ್ರಸ್ಟ್ ಅಧ್ಯಕ್ಷರಾದ ಮಾನ್ಯ ಶ್ರೀ ಎಂ. ನಾರಾಯಣಸ್ವಾಮಿ ಮಾಜಿ ಶಾಸಕರು, ಬಂಗಾರಪೇಟೆ ತಾಲ್ಲೂಕು ಇವರು ಮಾತನಾಡಿ, ಹರಪನಾಯಕರಹಳ್ಳಿಯಲ್ಲಿ ಶ್ರೀ ಚೌಡೇಶ್ವರಿ ದೇವಿ ಅಮ್ಮನವರು ನೆಲೆಸಿದ್ದು, ಇಲ್ಲಿ ನಮ್ಮ ಸಮುದಾಯದ ಜನರು ಹಾಗೂ ಈ ಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಗಳ ಜನರು ಸಹಕಾರದಿಂದ 5 ವರ್ಷಗಳಿಗೊಮ್ಮೆ ಜಾತ್ರೆ ಹಾಗೂ ದೀಪೋತ್ಸವವನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ನಂತರ ಮಾತನಾಡಿದ ಶ್ರೀಯುತ ಹನುಮಪ್ಪ ಮುಖ್ಯ ಶಿಕ್ಷಕರು ಹಾಗೂ ಶ್ರೀ ಚೌಡೇಶ್ವರಿ ದೇವಿ ಸೇವಾ ಟ್ರಸ್ಟ್ನ ಖಜಾಂಚಿ, ಶ್ರೀ ಚೌಡೇಶ್ವರಿ ದೇವಿ ಅಮ್ಮನವರು ಕೋಲಾರ ತಾಲ್ಲೂಕಿನ ಮುಂದಿನ ಹಳ್ಳಿ ಕ್ರಾಸ್ ಬಳಿ ನೆಲೆಸಿದ್ದು, ಅದೇ ಅಮ್ಮನವರು ಹರಪನಾಯಕರಹಳ್ಳಿ ಮುಳಬಾಗಿಲು ತಾಲ್ಲೂಕು ಇಲ್ಲಿ 500 ವರ್ಷಗಳ ಹಿಂದೆ ನೆಲೆ ಸೇರಿರುವುದು ನಮ್ಮ ಪೂರ್ವಿಕರ ಮೂಲಕ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಮ್ಮ ಬೋವಿ ಜನಾಂಗದ ವತಿಯಿಂದ ಜಾತ್ರೆ ಹಾಗೂ ದೀಪೋತ್ಸವವನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ದೇವಿಯ ಕೃಪೆಗೆ ಎಲ್ಲಾ ಜನಾಂಗದವರು ಭಾಗಿಯಾಗಿ ಶ್ರೀ ಚೌಡೇಶ್ವರಿ ದೇವಿ ಅಮ್ಮನವರ ಕೃಪೆಗೆ ಪಾತ್ರರಾಗುತ್ತಾರೆ. ಇಲ್ಲಿ ವಿಶೇಷತೆ ಎಂದರೆ ಕೀಲುಕುದುರೆ, ಗಾರುಡಿಗೊಂಬೆಗಳು, ಡೋಲು ಬಾರಿಸುವ ಹಾಗೂ ತಮಟೆ ಒಡೆಯುವ ಜೊತೆಗೆ ವಾದ್ಯ ಗೋಷ್ಠಿ ಮತ್ತು ರಾತ್ರಿಯಿಂದ ಅಗ್ನಿಹೋಮ ಮಾಡಲು ಶೃಂಗೇರಿ ಮಠದ ಹೆಸರಾಂತ ಸ್ವಾಮಿಗಳಿಂದ ಅಗ್ನಿಹೋಮ ಶ್ರೀ ಚೌಡೇಶ್ವರಿ ದೇವಿ ಅಮ್ಮನವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಟ್ರಸ್ಟ್ ಪದಾಧಿಕಾರಿಗಳು ಸುಮಾರು ಸಾವಿರಾರು ಬೋವಿ ಜನಾಂಗದ ವತಿಯಿಂದ ದೀಪಗಳು ಹೊರುವ ಮೂಲಕ ಅದ್ದೂರಿಯಾಗಿ ಜಾತ್ರೆ, ದೀಪೋತ್ಸವ ನಡೆಯಿತು. ಈ ಗ್ರಾಮದಲ್ಲಿ ನೆಲೆಸಿದ್ದು ಅವರ ಈ ದೀಪೋತ್ಸವ ದ್ಯಾವರ ಅಂತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ನಮ್ಮ ಕುಲಬಾಂಧವರೆಲ್ಲರೂ ಸೇರಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಾವು ಒಂದು ಟ್ರಸ್ಟ್ ಅನ್ನು ಕೂಡ ಮಾಡಿಕೊಂಡು ಸನ್ಮಾನ್ಯ ಬಂಗಾರಪೇಟೆ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣಸ್ವಾಮಿ ಹಾಗೂ ಬೆಂಗಳೂರು ಉತ್ತರ ಸಿಂಡಿಕೇಟ್ನ ಸೆನೆಟ್ ನಾರಾಯಣಸ್ವಾಮಿ ಮಾಜಿ ಶಾಸಕರು, ಬಂಗಾರಪೇಟೆ ಕ್ಷೇತ್ರ, ಇವರ ನಮ್ಮ ಕಮಿಟಿ ಟ್ರಸ್ಟ್ ಶ್ರೀ ಚೌಡೇಶ್ವರಿ ಸೇವಾ ಟ್ರಸ್ಟ್ ಹರಪನಾಯಕನಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ನಾವು ವಿಜೃಂಭಣೆಯಿಂದ ಈ ತಾಯಿಯ ಸಂಕಲ್ಪದಿಂದ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ನಾನು ಈಗ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯನಾಗಿ ಈ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಚೌಡೇಶ್ವರಿ ದೇವಿಯ ಮಹಾತ್ಮೆಯಿಂದ ಈ ದಿನ ನಾವು ನಮ್ಮ ಕೋಲಾರ ಜಿಲ್ಲಾದ್ಯಂತ ಇರ್ತಕ್ಕಂಥ ಬೋವಿ ಕುಲಬಾಂಧವರೆಲ್ಲ ಸೇರಿ ಈ ದಿನ ನಾವು ಚೌಡೇಶ್ವರಿ ದೇವಿಯ ದೀಪ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆ, ಮುಳಬಾಗಿಲು ತಾಲೂಕು, ದುಗ್ಗಸಂದ್ರ ಹೋಬಳಿ, ಹರಪನಾಯಕನಹಳ್ಳಿ. ಚೌಡೇಶ್ವರಿ ದೇವಿಯ ಮಹಾತ್ಮೆಯಿಂದ ಈ ದಿನ ನಾವು ನಮ್ಮ ಕೋಲಾರ ಜಿಲ್ಲಾದ್ಯಂತ ಇರ್ತಕ್ಕಂಥ ಬೋವಿ ಕುಲಬಾಂಧವರೆಲ್ಲ ಸೇರಿ ಈ ದಿನ ನಾವು ಚೌಡೇಶ್ವರಿ ದೇವಿಯ ದೀಪ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆ, ಮುಳಬಾಗಿಲು ತಾಲೂಕು, ದುಗ್ಗಸಂದ್ರ ಹೋಬಳಿ, ಹರಪನಾಯಕನಹಳ್ಳಿಯಲ್ಲಿ. ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಪುರಾತನದ ಇತಿಹಾಸ ಇದೆ. ಹಿಂದೆ ಸುಮಾರು 2000 ವರ್ಷಗಳ ಹಿಂದೆನೆ ಇದು ಇತಿಹಾಸದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇಲ್ಲಿ ಬಿಸೇಗೌಡ ಅಂತಕ್ಕಂಥ ಒಬ್ಬ ಸಾಮಂತರು ಇದ್ದು ಅವರ ಕೋಟೆ ಕೂಡ ಈಗಲೂ ಈ ಗ್ರಾಮದಲ್ಲಿ
ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಆ ದೇವಿಯ ಕೃಪೆ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು Oh,